ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಸಂಡೇ ಹೇಳ್ತಾ ಇದ್ದೀನಿ. ಇನ್ನೇನು ಸಂಡೇ ಮುಗಿತಾ ಬಂತು ಅಲ್ವಾ? ಎಷ್ಟು ಜನಕ್ಕೆ ಇಂಗ್ಲೀಷ್ ಫೋಬಿಯಾ ಇದೆ? ನನಗಿತ್ತು ಮುಂಚೆ ಇಂಗ್ಲೀಷ್ ಫೋಬಿಯಾ. ಇಂಗ್ಲೀಷ್ ಫೋಬಿಯಾ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಸುಮಾರು ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರು ಹೇಳ್ತೀನಿ. ನಾನು ಇಂಗ್ಲೀಷ್ ಮಾತಾಡುವಾಗ ತಪ್ಪೋ ಕರೆಕ್ಟೋ ನನಗೆ ಗೊತ್ತಿಲ್ಲ. 4 ಜನ ಅದನ್ನು ನೋಡಿ ನಕ್ಕಿದ್ರೆ, ಪದಗಳ ಜೋಡಣಿಕೆ ಕರೆಕ್ಟ್ ಆಗದಿದ್ರೆ, ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಅನ್ನೋ ಭಯ. ದ ಇನ್ನರ್ ಫೀಲಿಂಗ್ ಆಫ್ ಅಸ್ ವೇರ್ ವಿ ಆರ್ ನಾಟ್ ಕಾನ್ಫಿಡೆಂಟ್ ಎನಫ್ ಟು ಎಕ್ಸ್ಪ್ರೆಸ್ ಆರ್ಸೆಲ್ಫ್ ಅಲ್ವಾ? ಸೊ ಇವತ್ತು ಒಂದು 4 ಪಾಯಿಂಟ್ಸ್ ತಂದಿದ್ದೀನಿ ಅಬೌಟ್ ಇಂಗ್ಲೀಷ್ ಫೋಬಿಯಾ ಬಗ್ಗೆ. ಓಕೆನಾ? ಅದನ್ನು ನೋಡ್ತಾ ಡೈಲಿ ಯೂಸ್ ಸೆಂಟೆನ್ಸಸ್ ವಿಚ್ ಇಸ್ ರಿಲೇಟೆಡ್ ಟು ದ ಇಂಗ್ಲೀಷ್ ಫೋಬಿಯಾ ಅದ್ರ ಬಗ್ಗೆ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ಸ್ ಹಾಕಿ, ನಾನು ಡೆಫಿನೆಟಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್. ಆಮೇಲೆ ಸ್ವಲ್ಪ ಯಾರಾದರೂ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ತುಂಬ ಮಳೆ ಇದೆ, ಬ್ಯಾಕ್ಗ್ರೌಂಡ್ ಏನಾದ್ರು ನಿಮ್ಗೆ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋಸ್. ರಿಮೆಂಬರ್ ದೀಸ್ ಪಾಯಿಂಟ್ಸ್ ಟು ಗೆಟ್ ರಿಡ್ ಆಫ್ ಇಂಗ್ಲೀಷ್ ಫೋಬಿಯಾ. ತುಂಬ ಜನಕ್ಕೆ ಭಯ ಇರುತ್ತೆ, ಅಯ್ಯೋ ನಾನು ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕದವ್ರು ಎಲ್ಲಿ ನಗ್ತಾರೆ, ಅಥವಾ ನಾನು ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡ್ತೀನಾ ಇಲ್ಲ ಮಾತಾಡ್ತಿರುವಾಗ ಏನಾದ್ರು ತೊದಲಾಡ್ತೀನಾ, ಕರೆಕ್ಟಾಗಿ ಪದಗಳು ಜೋಡಣಿಕೆ ಆಗುತ್ತಾ, ಅಮ್ಮ ರೈಟ್ ಇಫ್ ಐ ಟಾಕ್ ಇನ್ ಇಂಗ್ಲೀಷ್ ಅಂತಾರೆ. ಅಂಥವ್ರಿಗೆ ರಿಮೆಂಬರ್ ದೀಸ್ ಪಾಯಿಂಟ್ಸ್ ಟು ಗೆಟ್ ರಿಡ್ ಆಫ್ ಇಂಗ್ಲೀಷ್ ಫೋಬಿಯಾಲಿ ಯು ಕ್ಯಾನ್ ಲರ್ನ್ ಮೋರ್ ಬೈ ಸ್ಪೀಕಿಂಗ್. ಮಾತಾಡಿದಷ್ಟು ಜಾಸ್ತಿ ನಮಗೆ ಅನುಭವ ಆಗುತ್ತೆ, ಮಾತಿನ ಬಳಕೆಯಲ್ಲಿ ಯೂಸ್ ಮಾಡೋ ವರ್ಡ್ಸ್. ಓಕೆ, ಯು ಕ್ಯಾನ್ ಲರ್ನ್ ಮೋರ್ ಬೈ ಸ್ಪೀಕಿಂಗ್. ಡೋಂಟ್ ಥಿಂಕ್ ಅಬೌಟ್ ಅದರ್ಸ್, ನೆವರ್ ಥಿಂಕ್ ಅಬೌಟ್ ಅದರ್ಸ್. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇತ್ತು ಅಂದರೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ವೆರಿ ಸಿಂಪಲ್. ಸ್ಟಾರ್ಟ್ ವಿತ್ ಸ್ಮಾಲ್ ವರ್ಡ್ಸ್. ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಿಸ್ಟೇಕ್ಸ್ ಆರ್ ಪಾರ್ಟ್ ಆಫ್ ಲರ್ನಿಂಗ್. ನಾ ಹೇಳಿದ್ನಲ್ಲ, ಬಟ್ಲರ್ ಇಂಗ್ಲೀಷ್ ಬಂತು ನಿಮಗೆ ಅಂದರೆ ನೀವು ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತೀರಾ ಅಂತಷ್ಟು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಸೊ ಮಿಸ್ಟೇಕ್ಸ್ ಆರ್ ದಿ ಪಾರ್ಟ್ ಆಫ್ ಲರ್ನಿಂಗ್. ಅದು ಮುಗಿದ ತಕ್ಷಣ ಇವತ್ತು ನಾವು 60 ಬೇಸಿಕ್ ವರ್ಡ್ಸ್ನ ನೋಡೋಣ. ಓಕೆನಾ? ಫಸ್ಟ್ ಆಫ್ ಆಲ್, ಒಬೇ ಯೋರ್ ಪೇರೆಂಟ್ಸ್. ಒಬೇ ಯೋರ್ ಪೇರೆಂಟ್ಸ್. ಪ್ಲೀಸ್ ರೆಸ್ಪೆಕ್ಟ್ ಯೋರ್ ಪೇರೆಂಟ್ಸ್ ಅನ್ನೋ ನಿಟ್ಟಿನಲ್ಲಿ ಒಬೇ ಯೋರ್ ಪೇರೆಂಟ್ಸ್. ವೇಕ್ ಅಪ್. I wake up 5 o'clock in the morning. I go for a walk. Sit silently. Please do not make noise in the classroom. Sit silently. Teachers ಎಲ್ಲ ಮಕ್ಕಳಿಗೆ ಹೇಳ್ತಾರಲ್ಲ, let her come inside although she is late to the class. Don't spit on the road. Don't spit on the road. It's not hygienic. Really? Really you want to see me? Really you want to see me? Love your work. Yes, I appreciate your work. I love your work. You can go. It's already time. You can go. Congrats on getting first rank. Leave me alone. ಫ್ರಸ್ಟ್ರೇಷನ್ ಎಲ್ಲ ಹೇಳ್ತೀವಲ್ಲ, ಯು ಲಿವ್ ಮಿ ಅಲೋನ್, ನನಗಿಷ್ಟ ಇಲ್ಲ. ಸೊ ನಾನು 5 ಗಂಟೆಗೆ ಎದ್ದೇಳ್ತೀನಿ. ಗಲಾಟೆ ಮಾಡಬೇಡಿ ಕ್ಲಾಸಲ್ಲಿ. ಅವ್ರು ಬರಲಿ ಲೇಟ್ ಆಗಿದ್ದು ಚಿಂತೆ ಇಲ್ಲ ಕ್ಲಾಸ್ಗೆ. ರೋಡಲ್ಲಿ ಉಗಿಬೇಡಿ, ಹೈಜಿನಿಕ್ ಅಲ್ಲ. ನಿಜವಾಗ್ಲಾ? ರಿಯಲಿ ನಿಜವಾಗ್ಲೂ ನಿಮ್ಮ ಕೆಲಸ ತುಂಬ ಅಪ್ರಿಷಿಯೇಟ್ ಆಗಿದೆ. ಲವ್ ಯೋರ್ ವರ್ಕ್. ಯು ಕ್ಯಾನ್ ಗೋ. ನೀವು ಹೋಗ್ಬೋದು. ಕಂಗ್ರ್ಯಾಟ್ಸ್, ನಿಮಗೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ. ಓಕೆನಾ? ಲಿವ್ ಮಿ ಅಲೋನ್, ನನ್ನ ಒಬ್ಬಳನ್ನೇ ಬಿಟ್ಬಿಡಿ. ನೆಕ್ಸ್ಟ್, ಅದೇ ನಿಟ್ಟಲ್ಲಿ ಇನ್ನೊಬ್ಬರಿಗೆ ಸೆಂಟೆನ್ಸ್ ಮಾತ್ರ ಅಲ್ಲ, ಯು ಕ್ಯಾನ್ ಆಲ್ಸೋ ಫಾರ್ಮ್ ದಿ ಕ್ವೆಶ್ಚನ್ಸ್. ಹೂ ಸೆಡ್ ದಿಸ್? ಹೂ ಸೆಡ್ ದಿಸ್? ವಾಟ್? ಹೂ ಸೆಡ್ ದಿಸ್? ವಾಟ್ ಇಸ್ ದಿಸ್? ವೈ ನಾಟ್? ದಿಸ್ ಕ್ಯಾನ್ ಹ್ಯಾಪನ್. ಇಸ್ ಇಟ್? ರಿಯಲಿ? ಇಸ್ ಇಟ್? ಇಸ್ ದಿಸ್ ಹ್ಯಾಪನ್? ರಿಯಲಿ? ಇಸ್ ಇಟ್ ಅಂತೀವಲ್ಲ, ನಾವು ಆಶ್ಚರ್ಯಚಕಿತವಾಗಿ ಹೇಳೋದು. ಮೇ ಐ ಗೆಟ್ ಇನ್? ನಾನು ಒಳಗಡೆ ಬರ್ಬೋದಾ? ಮೇ ಐ ಗೆಟ್ ಇನ್? ಮೇ ಐ ಕಮ್ ಇನ್? ಓಕೆನಾ? ಹೌ ಸ್ವೀಟ್ ಆಫ್ ಯು. ಯಾರಾದರೂ ನಮ್ಗೆ ಏನಾರು ಹೆಲ್ಪ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಹೆಲ್ಪ್ ಅವರಿಂದ ಬರುತ್ತೆ ಅಂತ. ಹೌ ಸ್ವೀಟ್ ಆಫ್ ಶಿ ಬಾಟ್ ಮಿ ಸಮ್ ಸ್ನ್ಯಾಕ್ಸ್ ವೆನ್ ಐ ವಾಸ್ ಹಂಗ್ರಿ ಅಂತೀವಲ್ಲ. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಟೆಲ್ ಮಿ? ನಾನು ಹೇಳ್ತೀನಲ್ಲ, ಕ್ಲಾಸೆಲ್ಲ ಆದಮೇಲೆ ನಿಮ್ಗೆ ಏನಾರು ಡೌಟ್ಸ್ ಇದೆ, ಕಮೆಂಟ್ಸ್ ಇದೆ, ಅದು ಏನಾರು ಡೌಟ್ಸು ಮತ್ತು ನೀವೇನಾರು ಕಮೆಂಟ್ ಮಾಡಬೇಕು ಈ ವಿಡಿಯೋ ಬಗ್ಗೆ. ಎನಿಥಿಂಗ್ ಎಲ್ಸ್ ಪ್ಲೀಸ್ ಕಮೆಂಟ್ ಇನ್ ಮೈ ಕಮೆಂಟ್ ಸೆಕ್ಷನ್ ಆಫ್ ದಿಸ್ ವಿಡಿಯೋ ಅಂತೀವಲ್ಲ, ಅದು ಏನಾರು ಇದ್ದರೆ ಹೇಳಿ. ನಾಟ್ ಎ ಬಿಟ್, ನಾಟ್ ಎ ಬಿಟ್, ಇಟ್ಸ್ ನಾಟ್ ಲೇಟ್ ಅಂತೀವಲ್ಲ. ಸೊ ಹೂ ಸೆಡ್? ವಾಟ್ ಇಸ್ ದಿಸ್? ವೈ ನಾಟ್? ಯಾಕಾಗಬಾರ್ದು? ಯಾಕಾಗಬಾರ್ದು? ಇಸ್ ಇಟ್? ಮೇ ಐ ಗೆಟ್ ಇನ್? ಮೇ ಐ ಕಮ್ ಇನ್? ಹೌ ಸ್ವೀಟ್ ಆಫ್ ಯು. ಎನಿಥಿಂಗ್ ಎಲ್ಸ್? ನಾಟ್ ಎ ಬಿಟ್. ನಾ ಹಾಕಿದ್ದೆ ಹಿಂಗೆ ರಿಮೆಂಬರ್ ದಿಸ್ ಪಾಯಿಂಟ್ಸ್ಗೆ ದಿಸ್ ಇಸ್ ವೆರಿ ಅಪ್ರೋಪ್ರಿಯೇಟ್ ಅಂತ ನನಗನ್ನಿಸ್ತು. ನಿಮ್ಗೆ ಏನನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದು. ನಾನು ಹೇಮಾ ಹೋಗ್ಬಿಡಲ್ಲ. ಥ್ಯಾಂಕ್ ಯು. ನೋಡಿದ್ರೆ ಇವತ್ತಿನ ವೀಡಿಯೋ ಪ್ಲೀಸ್ ಮತ್ತೊಂದು ಸಲ ಕ್ಷಮೆ ಕೇಳ್ತಾ ಇದ್ದೀನಿ. ಮಳೆ ಬರ್ತಿದ್ರೆ ತುಂಬ ಬ್ಯಾಕ್ಗ್ರೌಂಡ್ ಸೌಂಡ್ ಇದೆ. ಆದಷ್ಟು ನನ್ನ ವಾಯ್ಸ್ನ ರೇಸ್ ಮಾಡೇ ಮಾತಾಡ್ತಿದ್ದೀನಿ. ಓಕೆನಾ?
ನಿಮ್ಗೆ ಏನಾದ್ರು ಇವತ್ತಿನ ವಿಡಿಯೋ ಡೌಟ್ ಇತ್ತು, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ನಿಂದ ಕಮೆಂಟ್ ಸೆಕ್ಷನ್ ಡೆಫಿನೆಟಾಗಿ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಇಮಿಡಿಯೇಟ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಲಾ ಹೋಗಲ್ಲ. ನಾನು ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಅಂತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಕರ್ನಾಟಕ. ಥ್ಯಾಂಕ್ ಯು.